ಓಂ ಶ್ರೀ ಸಾಯಿರಾಮ್. ಶ್ರೀ ಸತ್ಯಸಾಯಿ ಪ್ರೇಮ ಪ್ರವಾಹಿನಿ ರಥ ಸ್ವಾಮಿಯ ಭಗವಾನ್ ಶ್ರೀ ಸತ್ಯಸಾಯಿ ಬಾಬರವರ 100ನೇ ಹುಟ್ಟುಹಬ್ಬದ ನಿಮಿತ್ತವಾಗಿ ಎಲ್ಲ ಜಗತ್ತಿನಾದ್ಯಂತ ಸ್ವಾಮಿಯ ಶತಜನ್ಮ ದಿನೋತ್ಸವವನ್ನ ವಿಜೃಂಭಣೆಯನ್ನ ಆಚರಿಸಲಾಗ್ತಾ ಇದೆ. ಈ ನಿಟ್ಟಿನಲ್ಲಿ ಪುಟ್ಟಪರ್ತಿಯಿಂದ 5 ಪ್ರೇಮ ಪ್ರವಾಹಿನಿ ರಥಗಳು ನಮ್ಮ ಭಾರತಾದ್ಯಂತ 5 ರಥದಿಂದ ಹೊರಟಿವೆ. ಅದರೊಳಗೆ ಒಂದು ರಥ ನಮ್ಮ ಕರ್ನಾಟಕದ ರಾಯಚೂರು ಜಿಲ್ಲೆಯಿಂದ ಪ್ರಾರಂಭ ಆಗಿ ಇವತ್ತಿನ ದಿವಸ ನಮ್ಮ ಉತ್ತರ ಕನ್ನಡ ಜಿಲ್ಲೆಗೆ ಇದು ಪಾದಾರ್ಪಣೆಗೈದಿದೆ. ಇವತ್ತಿನ ದಿನ ಏನ್ ಸ್ಟಾರ್ಟ್ ಆಗಿದೆ 16ನಿಂದ ಏಪ್ರಿಲ್ 3ನೇ ತಾರೀಕಿನ ತನಕ ನಮ್ಮ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಎಲ್ಲಾ ಕಡೆಗಳಲ್ಲಿ ಇರುವಂತ ಸಮಿತಿ ಮತ್ತು ಭಜನಾ ಮಂಡಳಿಗಳಲ್ಲಿ ಇದು ತನ್ನ ಯಾತ್ರೆಯನ್ನ ಮುಗಿಸ್ತದೆ. ಸೊ ಒಟ್ಟು 19 ದಿನಗಳ ಕಾಲ ನಮ್ಮ ಜಿಲ್ಲೆಯಲ್ಲಿ ಅತಿ ದೊಡ್ಡ ಜಿಲ್ಲೆ ನಮ್ದು. 25 ಸಮಿತಿಗಳು 50 ಭಜನಾ ಮಂಡಳಿಗಳು ಇರುವಂತಹ ಜಿಲ್ಲೆ. ಅಂತಹ ಜಿಲ್ಲೆಯಲ್ಲಿ 19 ದಿನಗಳ ಕಾಲ ಈ ಪ್ರೇಮ ಪ್ರವಾಹಿನಿ ರಥ ಸಂಚರಿಸಲಿದೆ. ಸ್ವಾಮಿಯ ಉದ್ದೇಶ ಏನಪ್ಪಾ ಅಂತ ಹೇಳಿದ್ರೆ ಲವ್ ಆಲ್ ಸರ್ವ್ ಆಲ್, ಎಲ್ಲರೊಂದಿಗೆ ಪ್ರೇಮವನ್ನ ಕೊಡುವಂತದ್ದು, ಪ್ರೇಮವನ್ನ ಪಡೆಯುವಂತದ್ದು. ಆ ಪ್ರೇಮವನ್ನ ನೀಡೋದಕ್ಕೋಸ್ಕರ, ಅವರಿಗೆ ಅನುಗ್ರಹ ಮಾಡೋದಕ್ಕೋಸ್ಕರ ಸ್ವಾಮಿ ಪುಟ್ಟಪರ್ತಿಯಿಂದಲೇ ಇಲ್ಲಿ ಬಂದಂಗೆ ನಮ್ಗೆಲ್ರಿಗೂ ಒಂದು ಸಂತಸ ಕ್ಷಣ ಆಗಿದೆ. ಭಟ್ಕಳ ತಾಲೂಕಿನಲ್ಲಿ ಇದರ ಒಂದು ಪಾದಾರ್ಪಣೆ ಆಗಿದೆ ಅಂತ ಹೇಳಿದ್ರೆ ಬಹಳ ಖುಷಿ ಅನಿಸ್ತಾ ಇದೆ. ಅದು ಇಲ್ಲಿಂದನೇ ಪ್ರಾರಂಭ ಆಗಿದೆ. ಅಷ್ಟು ಸುಂದರವಾಗಿ ನಾವೆಲ್ಲ ನೀವು ಎದುರು ನೋಡ್ತಾ ಇದ್ದಂಥದ್ದು ಸ್ವಾಮಿಯ ಅನುಗ್ರಹಕ್ಕಾಗಿ ನಾವೆಲ್ಲರೂ ಸ್ವಾಮಿಗೆ ಶರಣಾಗಿದ್ದೇವೆ. ಈ ರಥಯಾತ್ರೆ ಮುಂದೆ ಎಲ್ಲ ಕಡೆಗಳಲ್ಲೂ ಅತ್ಯಂತ ವಿಜೃಂಭಣೆಯಿಂದ ನಡೀಲಿ ಅಂತ ಹೇಳಿ ನಾನು ಸ್ವಾಮಿ ಹತ್ರ ಪ್ರಾರ್ಥನೆ ಮಾಡ್ಕೊತಾ ಇದ್ದೀನಿ. ಇವತ್ತೇನಿದೆ ಅಂತ ಹೇಳಿದ್ರೆ ಇದೇನ್ ನಾವು ಟೋಲ್ ಬೂತ್ ನಲ್ಲಿ ನಾವು ಅದನ್ನ ಬರಮಾಡ್ಕೊಂಡ್ರು, ಅದನ್ನ ನಾವು ಇದೇ ರೀತಿ ಹನುಮಂತ ದೇವಸ್ಥಾನದಲ್ಲಿ ಆ ಕಾರ್ ಸ್ಟ್ರೀಟ್ ನಲ್ಲಿ ಮೆರವಣಿಗೆ ಇರುತ್ತದೆ. ಅದಾದ ನಂತರ ಮುಂಡಳ್ಳಿಗೆ ಹೋಗುತ್ತದೆ. ಮುಂಡಳ್ಳಿಯಿಂದ ಬೆಳ್ಳಿ ಕ್ರಾಸ್ ನಿಂದ ಅಲ್ಲಿ ಬಂದರಿಗೆ ಹೋಗಿ ಬಂದರಿಂದಲೇ ಸಮಿತಿಯಲ್ಲಿ ಅದು ಇವತ್ತಿನ ದಿವಸ ಈ ರಥ ವಾಸ್ತವ್ಯ ಮಾಡ್ತದೆ. ನಾಳೆ 9 ಗಂಟೆಗೆ ಹೊರಡ್ತದೆ. ತಮ್ಮೆಲ್ಲರ ಸಹಕಾರರು ಇರ್ಲಿ ಅಂತ ಹೇಳಿ ನಾನು ಎಲ್ಲರನ್ನೂ ವಿನಂತಿ ಮಾಡ್ಕೊಳ್ತಾ ಇದ್ದೇನೆ. ಸಾಯಿರಾಮ್.
ಸದೃಢ ಸಮಾಜಕ್ಕಾಗಿ. ಈ ಕಾರ್ಯಕ್ರಮ ತಮಗೆ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.